ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಪ್ರತಿದಿನ ಈ ಒಂದು ಅಶ್ವಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೊಸ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಅಶ್ವಜ್ಯೋತಿಷ್ಯ. ಈ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಇವತ್ತು ಮನೆಯಲ್ಲಿ ಇರುವಂತಹ ಹೊಸ್ತಿಲಿಗೆ ನಾವು ಯಾಕೆ ಪೂಜೆಯನ್ನು ಮಾಡಬೇಕು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಸೋಮವಾರ. ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯ ದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ನವಮಿ ಸೋಮವಾರ, ಭರಣಿ ನಕ್ಷತ್ರ, ಗಂಡನಾಮ ಯೋಗ, ತೈತಿಲೆ ಕರ್ಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆನ ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಈ ದಿನ ಸೋಮವಾರ ನಾವು ಕೇಳಬೇಕಾದಂತಹ ಮಂತ್ರ ಯಾವುದು ಅಥವಾ ಪಠಿಸಬೇಕಾದಂತಹ ಶ್ಲೋಕ ಯಾವುದು, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮ ವೃಷ್ಣಿಜಂ ಭವಾವಾಜಸ್ಯ ಸಂಗಥೆ ಅಪ್ಸು ಮೇ ಸೋಮೋ ಅಬ್ರವೀದಂತರ್ವಿಶ್ವಾನಿ ಭೇಷಜ ಅಗ್ನಿಂಚ ವಿಶ್ವಶಂಭುವಮಾಪಶ್ಚ ವಿಶ್ವಭೇಷಜೀಃ ಗೌರೀಮಿಮಾಯ ಸಲಿಲಾನಿ ತಕ್ಷತಿ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂವುಷಿ ಸಹಸ್ರಾಕ್ಷರ ಪರಮೇ ವ್ಯೋಮನ್ ದಧಿಶಂಖತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಇದು ಇವತ್ತಿನ ದಿವಸ ನಾವು ಹೇಳುವಂತಹ ಮಂತ್ರ, ಕೇಳುವಂತಹ ಶ್ಲೋಕ. ಸರಿ ಗುರುಗಳೇ, ಈ ದಿನ ನಾವು ಕೇಳಬೇಕಾದಂತಹ ಮಂತ್ರ ಯಾವುದು, ಹಾಗೆಯೇ ಪಠಿಸಬೇಕಾದಂತಹ ಶ್ಲೋಕ ಯಾವುದು ಅನ್ನೋದನ್ನು ತಿಳಿಸ್ಕೊಟ್ರಿ. ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ದೋಷ ಇದೆ, ಅಶುಭ ಫಲ ಇದೆ ಮತ್ತು ಶುಭ ಫಲ ಇದೆ, ಮತ್ತು ಇವತ್ತು ದೋಷ ಇದ್ದಲ್ಲಿ ಯಾವ ರೀತಿಯಾಗಿ ಅದನ್ನು ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳು. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಮೇಷರಾಶಿಯಲ್ಲಿ ಇರೋರಿಗೆ ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಶತ್ರುಗಳು ವಿಶೇಷವಾಗಿ ನಮಗೆ ಈ ಶತ್ರುಗಳಿಂದ ತೊಂದರೆ ಬಂದಾಗ ಏನು ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅದು ತೋಚುತ್ತಾ ಇರುವುದಿಲ್ಲ, ಅಥವಾ ಮನಸ್ಸು ವಿಚಾರ ಮಾಡುವುದನ್ನೇ ನಿಲ್ಲಿಸಿಬಿಡ್ತದೆ. ಮನಸ್ಸು ತನ್ನ ಶಕ್ತಿಯನ್ನು ಕಳ್ಕೊಂಡಂತೆ ಅನ್ನಿಸ್ತದೆ. ಆದರೆ ಆ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ನಾವು ಧ್ಯಾನವನ್ನು ಮಾಡಬೇಕಂತೆ. ಧ್ಯಾನದಿಂದ ಏನಾಗ್ತದೆ ಹೇಳತಕ್ಕಂಥದ್ದು, ಮನಸ್ಸಿಗೆ ಶಕ್ತಿಯನ್ನು ಕೊಡ್ತದೆ, ಶಾರೀರಿಕವಾಗಿ ಆರೋಗ್ಯವನ್ನು ಕೊಡ್ತದೆ. ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಲವಲವಿಕೆಯಿಂದ ಇರಲಿಕ್ಕೆ ಆ ಧ್ಯಾನ ಹೇಳತಕ್ಕಂಥದ್ದು
ವಿಶೇಷವಾಗಿ ನಮಗೆ ಪ್ರಯೋಜನವನ್ನು ಕೊಡತಕ್ಕಂಥದ್ದು. ಯಾಕಂದರೆ ಶತ್ರುಗಳು ಇರಬೇಕಂತೆ, ನಿಂದಕರು ಇರಬೇಕಂತೆ. ನಿಂದಕರು ಶತ್ರುಗಳು. ಈ ನಿಂದಕರಿದ್ದರೆ ಅವಾಗ ನಾವು ಸರಿಯಾಗಿರ್ಲಿಕ್ಕೆ ಆಗ್ತದೆ ಅಂತೆ. ಹಾಗೆ ಶತ್ರುಗಳಿದ್ದರೆ ಎಚ್ಚರಿಕೆಯಿಂದ ಇರಲಿಕ್ಕೆ ಆಗ್ತದೆ. ಅವರು ಏನು ಮಾಡಿಬಿಡ್ತಾರೋ, ಏನು ಹೇಳಿಬಿಡ್ತಾರೋ, ಏನು ಕೇಳಿಬಿಡ್ತಾರೋ ಅಂತ ನಾವು ಅವರನ್ನು ನೋಡ್ತಾ ನಾವು ಎಚ್ಚರಿಕೆಯಿಂದ ಇರಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು. ಹಾಗಾಗಿ ಈ ಎಚ್ಚರಿಕೆಯಿಂದ ಇರಬೇಕಾದ್ರೆ ನಾವು ಏನು ಮಾಡಬೇಕು ಅಂತಾದರೆ ಇದೆ, ಆ ಭಗವಂತನ ಸ್ಮರಣೆಯನ್ನು ಮಾಡೋದರಿಂದ ನಮಗೆ ಇವತ್ತಿನ ದಿವಸ ಶತ್ರುಗಳಿಂದ ಬರತಕ್ಕಂಥ ತೊಂದರೆಯಿಂದ ನಾವು ಪಾರಾಗಬಹುದು. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಪೂಜೆ ಮತ್ತು ಹೋಮದಲ್ಲಿ ಭಾಗಿಯಾಗತಕ್ಕಂಥ ಒಂದು ಅನುಕೂಲ ಇರತಕ್ಕಂಥದ್ದು. ಇವತ್ತಿನ ದಿವಸ ಹೋಟೆಲ್ ಉದ್ಯಮದವರಿಗೂ ಕೂಡ ಲಾಭ ಆಗತಕ್ಕಂಥದ್ದು. ಪರಿಹಾರಕ್ಕಾಗಿ ದುರ್ಗಾ ಕವಚವನ್ನು ನಾವು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ನಮಗೆ ಆ ದುರ್ಗಾ ಕವಚ ಹೇಳ್ತಕ್ಕಂಥದ್ದು ಅದು ಶ್ರೀರಕ್ಷೆಯಂತೆ. ಯಾವ ರೀತಿ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣಾತ್ಮಿಕ ಸ್ವರೂಪಿಣಿಯಾದಂಥ ದುರ್ಗೆ. ಹಾಗಾಗಿ ದುರ್ಗೆಯ ಆರಾಧನೆಯಿಂದ ಎಲ್ಲ ದುರ್ಗತಿಗಳು ಕೂಡ ಪರಿಹಾರ ಆಗತಕ್ಕಂಥದ್ದು. ನಮಗೆ ಮನುಷ್ಯರಿಗೆ ಈ ದುರ್ಗತಿ ಹೇಳತಕ್ಕಂಥದ್ದು ಯಾಕೆ ಬರ್ತದೆ ಅಂತಂದರೆ ಇದೆಲ್ಲವೂ ಪೂರ್ವಜನ್ಮದಿಂದಲೇ ಬರತಕ್ಕಂಥದ್ದು. ಈ ಜನ್ಮದಿಂದ ಅಲ್ಲ, ಪೂರ್ವಜನ್ಮದಿಂದಲೇ ನಮಗೆ ದುರ್ಗತಿ ಸುಕೃತಿ. ಹಾಗೆ ಎಲ್ಲ ರೀತಿ ನಾವು ಸನ್ಮಾರ್ಗದಲ್ಲಿ ಹೋಗಬೇಕಾದರೂ ಕೂಡ ಅದಕ್ಕೆ ಸಾಧಕ ವಿದ್ಯಾ, ಬಾಧಕ ದ್ರವ್ಯ, ಬುದ್ಧಿ ಕರ್ಮಾನುಸಾರಿಣಿ. ನಮಗೆ ಸಾಧಕ ವಿದ್ಯೆ ಸಾಧಕವಂತೆ. ಅದಕ್ಕೆ ಯಾರು ಆ ವಿದ್ಯೆಯನ್ನು ಕಲಿತಾ ಹೋಗ್ತಾರೋ, ವಿದ್ಯೆಯನ್ನು ಯಾರು ಕಲಿತಾರೋ ಅದು ನಮಗೆ ಸಾಧನೆಯನ್ನು ಮಾಡಲಿಕ್ಕೆ ಅನುಕೂಲ ಕೊಡುತ್ತದೆ. ಅದಕ್ಕಾಗಿ ವಿದ್ಯಾವಂತರಿಗೆ ಅದರ ಬಗ್ಗೆ ಸ್ವಲ್ಪ ಯಾವ ರೀತಿಯ ಭಗವಂತನ ಬಗ್ಗೆ ಸ್ವಲ್ಪ ಒಂದು ತಿಳುವಳಿಕೆ ಕೆಲವೊಂದು ರೀತಿಯಲ್ಲೂ ಕೂಡ ಬರತಕ್ಕಂಥದ್ದು. ಯಾಕೆಂದರೆ ಆ ವಿಚಾರದ ಮೂಲಕವಾಗಿ ನಾವು ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ವಿಚಾರ ಮಾಡೋದರಿಂದ ಭಗವಂತ ಸಿಗೋದಿಲ್ಲ. ಅವನು ಹೇಗಿದ್ದಾನೆ, ಅವನು ಹೇಗೆ ವಿಚಾರದಿಂದ ಸಿಗುವವನಲ್ಲ ಅವನು, ಆದರೂ ಭಕ್ತಿಯಿಂದ ಸಿಗುವಂಥವನು. ಭಕ್ತಿಗೆ ಭಗವಂತ ಸಿಗ್ತಾನೆ. ಭಗವಂತ ಸಿಗಬೇಕು ಆದರೆ ಭಕ್ತಿ ಮೂಲಕವಾಗಿ ಭಕ್ತಿ ಮಾರ್ಗದಲ್ಲೇ ಹೋಗಬೇಕು. ನವವಿಧವಾದ ಭಕ್ತಿಗಳು ಇದ್ದಾವೆ ನಮಗೆ. ಯಾವ ರೀತಿ ಸ್ಮರಣೆ, ಹಾಗೆ ಪಾದ ಸೇವನೆ, ಆತ್ಮ ನಿವೇದನೆ, ಅರ್ಚನೆ, ಹೀಗೆ 8 ವಿಧವಾದಂಥ ಭಕ್ತಿಗಳು, ಧ್ಯಾನ, ಹೀಗೆ 8 ವಿಧವಾದಂಥ ಭಕ್ತಿಗಳು ಇದ್ದಾವೆ. ಒಬ್ಬರು ಒಂದೊಂದು ರೀತಿಯಲ್ಲಿ ಆ ಭಕ್ತಿ ಮಾರ್ಗದಲ್ಲಿ ಹೋಗಬಹುದು. ಎಲ್ಲರೂ ಒಂದೇ ರೀತಿಯಲ್ಲಿ ಒಂದೇ ಭಕ್ತಿ ಮಾರ್ಗದಲ್ಲಿ ಹೋಗಬೇಕು ಅಂತ ಏನೂ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ನಾವು ಆ ಭಕ್ತಿ ಮಾರ್ಗದಲ್ಲಿ ಹೋಗೋದರಿಂದ ನಮಗೆ ಆ ದುರ್ಗಾ ಕವಚವನ್ನು ಪಠಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರೋರಿಗೆ ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಯಾರಾದರೂ ದೂರ ಪ್ರಯಾಣವನ್ನು ಮಾಡುವರಿದ್ದರೆ ಇವತ್ತಿನ ದಿವಸ ಸ್ವಲ್ಪ ಆದಷ್ಟು ಬದಲಾಯಿಸಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಮಾರ್ಗಂ ಕ್ಷೇಮಕರಿ ರಕ್ಷೇತ್ ಎಂಬಂತೆ ನಾವು ದೂರ ಪ್ರಯಾಣವನ್ನು ಮಾಡುವಾಗ ನಮಗೆ ಆ ಮಾರ್ಗದಲ್ಲಿ ಯಾವುದೇ ರೀತಿ ತೊಂದರೆ ಬರಬಾರದು ಹೇಳೋ ಕಾರಣಕ್ಕಾಗಿ ಅಲ್ಲೂ ಕೂಡ ನಾವು ಚಂಡಿಕಾ ಆರಾಧನೆಯನ್ನು ಕೂಡ ಮಾಡತಕ್ಕಂಥದ್ದು. ಇನ್ನು ಹೆಂಡತಿಯಲ್ಲಿ ಕಲಹ ಅಥವಾ ದಾಂಪತ್ಯದಲ್ಲಿ ಕಲಹ ಬರತಕ್ಕಂಥ ಸಾಧ್ಯತೆ ಇದೆ. ಕಲಹ ಬಂದಾಗ ಅಲ್ಲೂ ಕೂಡ ನಾವು ಮೌನವಾಗಿ ಇರಬೇಕಂತೆ. ಎಲ್ಲದಕ್ಕೂ ಕೂಡ ಸಾಮಾನ್ಯವಾಗಿ ಮೌನ ಹೇಳತಕ್ಕಂಥದ್ದು ಎಲ್ಲದಕ್ಕೂ ಉತ್ತರ ಕೊಡುತ್ತದೆ, ಎಲ್ಲದಕ್ಕೂ ಉತ್ತರ ಕೊಡತಕ್ಕಂಥದ್ದು.
ಆ ಮೌನವಾಗಿದ್ದರೆ ನಾವು ಆರೋಗ್ಯವಾಗಿರ್ತೇವಂತೆ ಮತ್ತು ನೆಮ್ಮದಿಯಿಂದ ಇರ್ತೇವಂತೆ. ಅದಕ್ಕಾಗಿ ಮೌನ ಹೇಳತಕ್ಕಂಥದ್ದು, ಈ ಮೌನವಾಗಿ ಇರುವುದನ್ನು ಮತ್ತೊಂದು ಮೌನವಾಗಿ ಇರೋದ್ರಿಂದ ಏನಾಗ್ತದೆ ಕೇಳಿದ್ರೆ ನಮಗೆ ಎಲ್ಲ ರೀತಿಯಲ್ಲಿ ಶಕ್ತಿ ಜಾಸ್ತಿ ಆಗ್ತದಂತೆ. ಯಾವ ಶಕ್ತಿ ಅಂದರೆ ಮಾತಿನ ಶಕ್ತಿ. ಅದಕ್ಕಾಗಿ ನಾವು ಮಾತಾಡದೇ ಇದ್ದರೆ, ಅಲ್ಲಿ ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಇದ್ದರೆ ನಾವು ಆಡಿದ್ದೆಲ್ಲ ನಿಜ ಆಗ್ಬಿಡ್ತದೆ ಅಂತೆ. ನಮಗೆ ಏನು ಬೇಕೋ ಅದನ್ನು ಕೂಡ ಭಗವಂತ ಕೊಟ್ಟುಬಿಡ್ತಾನಂತೆ. ಅದಕ್ಕಾಗಿ ಹಿಂದೆ ಶ್ರೀಧರ ಸ್ವಾಮಿಗಳು ನೀವು ಕೇಳಿರ್ಬೋದು ಅಥವಾ ಕೆಲವು ಜನ ನೋಡಿರ್ಬೋದು. ಅವರು ಯಾವತ್ತೂ ಮಾತೇ ಆಡುವುದಿಲ್ಲಾಗಿತ್ತಂತೆ. ಅವರು ತುಂಬ ಸೇವೆಯನ್ನು ಹೇಗೆ ಮಾಡಬೇಕು, ಭಗವಂತನಿಗೆ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಅವರ ಆ ಜೀವನ ಚರಿತ್ರೆಯನ್ನು ಓದಿದ್ರೆ ನಮಗೆ ಗೊತ್ತಾಗ್ತದೆ. ಅಥವಾ ಈಗ ಎಲ್ಲ ಕಡೆ ಯೂಟ್ಯೂಬ್ನಲ್ಲೂ ಕೂಡ ಬರ್ತದೆ ಅದು. ಅಂಥ ಮಹಾತ್ಮರ ಚರಿತ್ರೆ ನಾವು ಓದಬೇಕು. ಅಂಥ ಮಹಾತ್ಮರ ಚರಿತ್ರೆಯನ್ನು ನಾವು ಕೇಳಿದಾಗ ನಮಗೆ ಏನು ಕಷ್ಟ ಬಂದಿದೆ, ನಮಗೆ ಅವರು ಊಟ ಮಾಡೋದು ಭಿಕ್ಷೆಗೆ ಬಂದಿದ್ದನ್ನು ಅವರು 12 ಬಾರಿ ಆ ನೀರಿನಲ್ಲಿ ಹಿಂಗೆ ಅದ್ದುತ್ತಿದ್ರಂತೆ. 12 ಬಾರಿ ಏನು ಕೊಟ್ಟರು, ಅನ್ನ ಕೊಟ್ಟರು ಅಥವಾ ಬೇರೆ ಏನು ಕೊಟ್ಟರು, 12 ಬಾರಿ ನೀರಲ್ಲಿ ಹಿಂಗೆ ಅದ್ದಿ ಆಮೇಲೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ತೂಗಿ ಬಿಡ್ತಿದ್ರಂತೆ. ಅದರಲ್ಲಿರತಕ್ಕಂಥ ನೀರು ಇದೆಲ್ಲ ಹೋಗಬೇಕು. ಆಮೇಲೆ ಒಂದಷ್ಟು ಭಾಗವನ್ನು ಹಸುವಿಗೆ ಕೊಡ್ತಿದ್ರಂತೆ ಸ್ವಲ್ಪ. ಆಮೇಲೆ ಮತ್ತೊಂದು ಎಲ್ಲ ಭೂತಗಳಿಗೆ ಹಿಂಗೆ ಕೊಟ್ಟು, ಆಮೇಲೆ ಸ್ವಲ್ಪ ಭಾಗ ಅದರಲ್ಲೂ ಕೂಡ ರಾಮನಾಮ ಜಪ ಮಾಡ್ತಾ, ಒಂದು ತುತ್ತು ತಿನ್ನಬೇಕಾದ್ರೆ 9 ಬಾರಿ ರಾಮನಾಮ ಜಪ ಮಾಡ್ತಾ ಒಂದು ತುತ್ತು ತಿಂತಿದ್ರು. 2ನೇ ತುತ್ತು ತಿನ್ನಬೇಕಾದ್ರೆ 9 ಬಾರಿ ರಾಮನಾಮ ಜಪ ಮಾಡ್ತಾ 2ನೇ ತುತ್ತು. ಹೀಗೆ ಅದರಲ್ಲೂ ಹೊಟ್ಟೆ ತುಂಬ ಇಲ್ಲ, ಅಷ್ಟೇ 8ರಿಂದ 9 ತುತ್ತು ಒಳಗಡೆ. ಇಷ್ಟಿಷ್ಟಲ್ಲ, ಅದು ತುತ್ತು ಅಂದರೆ ಇಷ್ಟಲ್ಲ, ಈ ಪ್ರಮಾಣ. ಅದಕ್ಕಾಗಿ ನಾವು ಮಹಾತ್ಮರ ಚರಿತ್ರೆಯನ್ನು ಓದಬೇಕು, ಮಹಾತ್ಮರ ಚರಿತ್ರೆಯನ್ನು ಕೇಳಬೇಕು. ನಮಗೆ ಯಾವ ಕಷ್ಟನೂ ಇಲ್ಲ. ಯಾಕಂದರೆ ಈ ಕಷ್ಟಗಳು ಮನುಷ್ಯನಿಗೆ ಯಾವ ರೀತಿ ಬರ್ತದೆ, ಪುರಾಣ ಪ್ರವಚನವನ್ನು ಕೇಳಬೇಕು. ಇದು ನಡೆದಂಥ ಸತ್ಯ ಘಟನೆ. ಇದು ಅಂಥ ಶ್ರೀಧರ ಸ್ವಾಮಿಗಳು ಅಲ್ಲಿ ಸಜ್ಜನ ಮಹಾರಾಷ್ಟ್ರದಲ್ಲಿ ಬರ್ತದೆ. ಅಲ್ಲಿ ಅವರು ಸೇವೆಯನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ನಮಗೆ. ಭಗವಂತನ ಸೇವೆಯನ್ನು ಬೆಳಗ್ಗೆ ಅವರು 2:15 ಹೇಳ್ತಿದ್ರು. ತಣ್ಣೀರಿನ ಸ್ನಾನ. ಆಗಿನ ಕಾಲದಲ್ಲಿ ಯಾವುದೇ ರೀತಿಯಾದಂಥ ಪಂಪ್ ಸೆಟ್ಟು ಅದು ಇದು ಏನೂ ಇರಲಿಲ್ಲ. ಕೆರೆಯಿಂದ ಸಾಮಾನ್ಯ ಹೆಚ್ಚು ಕಡಿಮೆ 1 ಕಿಲೋಮೀಟ್ರು 2 ಕೈಯಲ್ಲಿ ಆ ಬಿಂದಿಗೆ ತುಂಬ ನೀರನ್ನು ಹಿಡ್ಕೊಂಡು ಬರ್ತಿದ್ರು ಭಗವಂತನಿಗೆ ಅಭಿಷೇಕ ಮಾಡಲಿಕ್ಕೆ. ಹೀಗೆ ಅದನ್ನು ಹೇಳ್ತಾ ಹೋದರೆ ಆ ಮನಸ್ಸು ನಮಗೆ ಏನು ಹೇಳಬೇಕು ಏನು ಕೇಳಬೇಕು ಹೇಳೇ ಗೊತ್ತಾಗೋದಿಲ್ಲ. ಅಷ್ಟು ಆ ಸೇವಾ ಭಾವನೆ ಅಂದರೆ ಹಾಗೆ. ಈಗ ನಾವು ಅಂಥ ಮಹಾತ್ಮರ ಸೇವೆ ಮಾಡಿದ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಜನರು ಆಗಿನ ಕಾಲದಲ್ಲಿ. ಈಗ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಅವ್ರ ಫೋಟೋ ಇದ್ದಾವೆ, ನಾವು ಈಗ ಕೈ ಮುಗಿತೇವೆ. ಆದರೆ ಅಂಥ ಕಾಲದಲ್ಲಿ ಅವರಿಗೆ ಎಷ್ಟು ಜನ ಕಷ್ಟ ಕೊಟ್ಟಿದ್ದರು. ಆದರೂ ಕೂಡ ಅವರು ಆ ಕಷ್ಟಕ್ಕೆ ಅವರು ಮಣಿಲಿಲ್ಲ. ಹೀಗೆ ಭಗವಂತನ ಸೇವೆ ಮಾಡ್ತಾ ಬಂದರು. ಹೀಗೆ ಯಾಕೆಂತಂದರೆ ನಮಗೆ ಈ ಒಂದು ಯಾವುದೇ ರೀತಿಯಲ್ಲಿ ತೊಂದರೆ ಬಂದಾಗ ನಾವು ಭಗವಂತನ ಸ್ಮರಣೆ ಮಾಡಬೇಕು. ಹಾಗಾಗಿ ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಗಾಯಗಳು ಕೂಡ ಆಗಬಹುದು. ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು. ಇನ್ನು ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ಮಕ್ಕಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಅನುಕೂಲ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು.
ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಬಂಧುಗಳಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ವಾಹನದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ತೀರ್ಥಯಾತ್ರೆ ಮಾಡುವಂತಹ ಸಾಧ್ಯತೆ ಇದೆ. ದಾನ ಧರ್ಮಗಳಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನ ಮಾಡುವಂತಹ ಸಾಧ್ಯತೆ ಇದೆ. ಮಹಾಗಣಪತಿ ಜಪ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾರಾಶಿಯಲ್ಲಿರೋರಿಗೆ ಸಹೋದರರಲ್ಲಿ ಕಲಹ ಆಗುವಂತಹ ಸಾಧ್ಯತೆ, ಪ್ರಯತ್ನದಿಂದ ಕಾರ್ಯಸಿದ್ಧಿ ಆಗತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಗುರು ಹಿರಿಯರ ಅನುಗ್ರಹ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ಇನ್ನು ಬಂಗಾರದ ಅಂಗಡಿಗೆ ಲಾಭ ಆಗುವಂತಹ ಸಾಧ್ಯತೆ ಇದೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ತಾವು ಈ ದಿನದ ಪಂಚಾಂಗದ ವಿಶೇಷತೆ, ಇದರ ಜೊತೆಗೆ ಮೊದಲ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅದನ್ನು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ನಂಬರ್ ಒಂದು ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೀನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಹೊಸ್ತಿಲು ಪೂಜೆ ಯಾಕೆ ವಿಶೇಷ? ಹೊಸ್ತಿಲಿಗೆ ಯಾಕೆ ಅಷ್ಟು ಮಹತ್ವ? ಹೊಸ್ತಿಲಿಗೆ ನಾವು ಹಿಂದೂ ಪದ್ಧತಿಯಲ್ಲಿ ಈಗ ದೇವಸ್ಥಾನದಲ್ಲೇ ಇರ್ಬೋದು ಅಥವಾ ಮನೆಗಳಲ್ಲೇ ಇರ್ಬೋದು, ಹೊಸ್ತಿಲಿಗೆ ಯಾಕೆ ಇಷ್ಟೊಂದು ವಿಶೇಷ ಮಹತ್ವವನ್ನು ಕೊಡ್ತೀವಿ ಅಂತ? ಬಹಳ ಮುಖ್ಯವಾದ ಪ್ರಶ್ನೆ. ಮನೆ ಇರಬೇಕು ಅಂದರೆ ವಾಸ್ತು ಅಂತ ಕರಿತೇವೆ. ವಾಸ್ತು ಮಹಾಲಕ್ಷ್ಮಿ, ವಾಸ್ತು ಪುರುಷ. ಅದಕ್ಕಾಗಿ ನಾವು ಮೊದಲನೇದಾಗಿ ಗೃಹ ಪ್ರವೇಶವನ್ನು ಮಾಡಬೇಕಾದ್ರೆ ವಿಧವಾದ ಮಹಾಲಕ್ಷ್ಮಿ, ಅಷ್ಟಲಕ್ಷ್ಮಿಯರ ಸ್ಮರಣೆಯನ್ನು ಮಾಡಿಕೊಂಡು ನಾವು ಗೃಹ ಪ್ರವೇಶವನ್ನು ಮಾಡತಕ್ಕಂಥದ್ದು. ಹಾಗೆ ಹೊಸ್ತಿಲ ಪೂಜೆಯನ್ನು ನಾವು ಮಾಡತಕ್ಕಂಥದ್ದು. ಯಾವ ರೀತಿ? ಪ್ರಜಾವತಿ ಪಶುಮತಿ ಪುಷ್ಟಿಮತಿ ತೇಜಸ್ವಿನಿ ಗೃಹ ಮೇಧಿನಿ ಯಶಸ್ವಿನಿ ಬ್ರಹ್ಮವರ್ಚಸ್ವಿನಿ ಭೂಯಾಸಂ. ಇದು 8 ಮಹಾಲಕ್ಷ್ಮಿಯ ರೂಪದಲ್ಲಿ ನಾನು ಮಹಾಲಕ್ಷ್ಮಿಯಾಗಿ ವಾಸ್ತು ಪೂಜೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ವಾಸ್ತು ಬಾಗಿಲನ್ನು ದಾಟಿ ಬರ್ತಾ ಇದ್ದೇನೆ ಮಹಾಲಕ್ಷ್ಮಿಯ ರೂಪದಲ್ಲಿ. ವಾಸ್ತು ಅಂದರೆ ನಮಗೆ ಯಾವತ್ತೂ ಕೂಡ ಮನೆಯಲ್ಲಿ ಅಸ್ತು ಅಂತ ಹೇಳ್ತಾ ಇರತಕ್ಕಂಥದ್ದು. ಅಂದರೆ ಮನೆಯಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಅಸ್ತು ಅಂತ ಹೇಳ್ತಾ ಇರ್ತದೆಯಂತೆ ವಾಸ್ತು. ಅದಕ್ಕಾಗಿ ನಾವು ಮನೆಯಲ್ಲಿ ಕೆಟ್ಟಿದ್ದನ್ನು ಮಾಡಬಾರದು, ಅಥವಾ ಕೆಟ್ಟಿದ್ದನ್ನು ಹೇಳಬಾರದು, ಕೆಟ್ಟಿದ್ದನ್ನು ನೋಡಬಾರದು ಅಂತ ಮನೆಯಲ್ಲಿ ನಾವು ಹೇಳತಕ್ಕಂಥದ್ದು. ಅದಕ್ಕಾಗಿ ವಾಸ್ತು ಪೂಜೆ ಹೇಳತಕ್ಕಂಥದ್ದು ನಮಗೆ ವಿಶೇಷವಾಗಿ, ಯಾಕೆಂದರೆ ಎಲ್ಲ 53 ದೇವತೆಗಳು ಸೇರಿ ಒಂದು ವಾಸ್ತು ಮಂಡಲ ಅಥವಾ ಒಂದು ವಾಸ್ತು ಅಂತ ಆಗ್ತದೆಯಂತೆ. ಆ 53 ದೇವತೆಗಳು ಸರಿಯಾಗಿ ಇಲ್ಲದೆ ಹೋದರೆ ಏನಾಗ್ತದೆ ಅಂದರೆ ಅಲ್ಲಿ ವ್ಯತ್ಯಾಸ ಆಗ್ತದೆ. ಹೇಗೆ ಆಗ್ತದೆ? ಈಗ ನಮಗೂ ಕೂಡ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ದೇವತೆಗಳು ಇದ್ದಾರೆ. ಅದಕ್ಕಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ್ದು, ನೀವು ಈ ಮಂತ್ರ ಹೇಳೋದರಿಂದ ಈ ರೀತಿಯಲ್ಲಿ ನಿಮಗೆ ಅನುಕೂಲ ಆಗತಕ್ಕಂಥದ್ದು, ಅಥವಾ ಈ ಪೂಜೆ ಮಾಡೋದರಿಂದ ಈ ಒಂದು ರೋಗ ಪರಿಹಾರ ಆಗತಕ್ಕಂಥದ್ದು ಹೇಳಿ ಇರತಕ್ಕಂಥದ್ದು. ಅದು ಈಗ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಧನ್ವಂತರಿ ಜಪ ಮಾಡಬೇಕು, ಆಯುಷ್ಯದಲ್ಲಿ ವ್ಯತ್ಯಾಸ ಆದಾಗ ಆಯುಷ್ಯ ಹೋಮ ಮಾಡಬೇಕು, ಮೃತ್ಯುಂಜಯ ಹೋಮ ಮಾಡಬೇಕು. ಇದೆಲ್ಲ ಹೇಗೆ ಕಾರಣನೋ ಹಾಗೆ ಈಗ ನಮಗೆ ಕಣ್ಣು ಇಲ್ಲಿ ಎದುರುಗಡೆ ಇದೆ, ಆದರೆ ಕಣ್ಣು ಹಿಂಗೆ ತಲೆ ಮೇಲೆ ಇದ್ದರೆ ಅದರ ಕತೆ ಏನಾಗಿತ್ತು ನಮಗೆ?
ನಮಗೇನು ಕಾಣುವುದಿಲ್ಲ, ವ್ಯತ್ಯಾಸ ಆಯಿತು. ಹಾಗೆ ಆ ವಾಸ್ತುವಿನಲ್ಲೂ ಕೂಡ ವ್ಯತ್ಯಾಸ. ಆ ದೇವತೆಗಳು 53 ದೇವತೆಗಳು 53 ಮನೆಗಳಲ್ಲಿ ಆ ಜಾಗದಲ್ಲೇ ಇರಬೇಕು. ಆ ಜಾಗದಲ್ಲಿ ಇಲ್ಲ ಅಂತಾದರೆ ಅವಾಗ ಅದು ಆ ಫಲವನ್ನೇ ಬೇರೆ ಆಗ್ತದೆ. ಹಾಗಾಗಿ ಅದರಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರಬಾರದು. ಹಾಗೆ ಮನೆಯಲ್ಲಿ ಯಾವತ್ತೂ ಕೂಡ ಭಗವಂತನ ಅನುಗ್ರಹ ಇರಬೇಕು. ಮನೆಯಲ್ಲಿ ಯಾವತ್ತೂ ಕೂಡ ಆಧ್ಯಾತ್ಮಿಕವಾಗಿ ನಾವು ಭಗವಂತನ ಸ್ಮರಣೆ ಮಾಡತಕ್ಕಂಥದ್ದು ಅಥವಾ ಈ ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು, ಇನ್ನು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗಬೇಕು ಅಂತ ನಾವು ವಾಸ್ತು ಪೂಜೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕಂತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ನಾನವನ್ನು ಮುಗಿಸಿ ವಾಸ್ತು ಪೂಜೆಯನ್ನು ಮಾಡಬೇಕು. ಹಿಂದಿನ ಕಾಲದಲ್ಲಿ ಕೆಲವು ಮನೆಯಲ್ಲಿ ಈಗಲೂ ಕೂಡ ಇದ್ದಾರೆ. ಅವ್ರು ಎದ್ದ ತಕ್ಷಣ ವಾಸ್ತು ಬಾಗಿಲನ್ನು ಒರೆಸಿ ಅಲ್ಲಿ ರಂಗೋಲಿ ಹಾಕಿ ದೀಪ ಹಚ್ಚಿ ನೀರಿಟ್ಟು ನಮಸ್ಕಾರ ಮಾಡಿ ಅವರ ಶಕ್ತಿಗೆ ತಕ್ಕಂತೆ ಪೂಜೆಯನ್ನು ಮಾಡುತ್ತಿದ್ದರು. ಈಗ ಅದೆಲ್ಲ ಈಗ ನಮಗೆ ಏನಾಗ್ಬಿಟ್ಟಿದೆ, ಈಗ ಕೆಲವು ಅಪಾರ್ಟ್ಮೆಂಟಲ್ಲೆಲ್ಲ ವಾಸ್ತು ಬಾಗಿಲೇ ಇಲ್ಲ. ಈ ಗ್ರಾನೈಟಿಂದನೇ ಎಲ್ಲ ಮುಗಿದೋಯ್ತು. ಇಲ್ಲ, ಮನೆ ಇರೋದಿಲ್ಲ. ಯಾಕೆ ಅಂತಂದರೆ ಹಿಂದೆ ಆ ವಾಸ್ತು ಬಾಗಿಲನ್ನು ಸ್ವಲ್ಪ ತಗ್ಗಿ ಸ್ವಲ್ಪ ಕಡಿಮೆ ಮಾಡಿ ಇಡ್ತಿದ್ರು. ಎಷ್ಟು, ಒಂದು 4 ಫೂಟ್ 5 ಫೂಟ್ ಹಿಂಗೆ ಒಳಗಡೆನೆ ಇಡ್ತಿದ್ರು. ಯಾಕೆ ಅಂತಂದರೆ ಬಗ್ಗಿ ಹೋಗಬೇಕು, ನಮಸ್ಕಾರ ಮಾಡಬೇಕು. ಆ ಟೈಮ್ನಲ್ಲಿ ಆದರೂ ನಾವು ಬಗ್ಗಲಿ, ದೇವರಿಗೆ ನಮಸ್ಕಾರ ಮಾಡುವಂಥ ದಿಶೆಯಲ್ಲಿ ನಾವು ಬಗ್ಗಿ ಹೋಗಬೇಕು ಅಂತ ಮಾಡ್ತಿದ್ರು. ಈಗ 9 ಫೂಟ್ 10 ಫೂಟ್ ಹೈಟಿಗೆ ಎಲ್ಲಿ ಹೆಂಗೆ ಫೋನಲ್ಲಿ ಆರಾಮ್ ಮಾತಾಡ್ಕೋತ ಊಟನೂ ಮಾಡ್ಕೋತ ಹಾಗೆ ಹೋಗ್ತಾ ಇರ್ತಾರೆ. ಅದರಿಂದ ಏನಾಗ್ತದೆ ಅಂತಂದರೆ ಅದರಿಂದ ನಮಗೆ ಈ ದುಷ್ಪರಿಣಾಮಗಳು ಇವೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ವಿಶೇಷವಾಗಿ ನಾವು ಆ ವಾಸ್ತು ಪೂಜೆಯನ್ನು ಮಾಡಬೇಕು. ಆ ವಾಸ್ತುವಿನ ಅನುಗ್ರಹ ನಮಗೆ ಸಿಗಬೇಕು ಅಂತಾದರೆ ನಾವು ಈ ರೀತಿಯಲ್ಲಿ ಯಾವತ್ತೂ ಕೂಡ ಅವನ ಸ್ಮರಣೆ, ಪೂಜೆ, ದಾನ ಧರ್ಮ ಇದೆಲ್ಲ ನಡೀತಾ ಇರಬೇಕು. ಅದಕ್ಕಾಗಿ ನಾವು ಆ ವಾಸ್ತು ಪೂಜೆಯನ್ನು ಮಾಡುವಂಥದ್ದು. ಮತ್ತು ವಿಶೇಷವಾಗಿ ನಮಗೆ ಆ ವಾಸ್ತು ಪೂಜೆ ನಾವು ಎಷ್ಟು ಆ ರೀತಿಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಪುನಸ್ಕಾರಾದಿಗಳನ್ನು ನಾವು ಮಾಡ್ತಾ ಹೋಗ್ತೇವೆಯೋ ಆ ಮನೆಗೆ ಮತ್ತು ಒಳ್ಳೆಯ ರೀತಿಯಾದಂಥ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದಂತೆ. ಯಾಕೆಂತಂದರೆ ನಾವೆಲ್ಲ ಇರಬೇಕು ಅಂತಂದರೆ ನಾವು ಆಧ್ಯಾತ್ಮಿಕ ಶಕ್ತಿಯಿಂದಲೇ ನಾವೆಲ್ಲರೂ ಕೂಡ ಇರತಕ್ಕಂಥದ್ದು. ಮತ್ತು ಈ ಯಾವುದೇ ರೀತಿಯಾದಂಥ ಮಾಟ ಮಂತ್ರ ಅಥವಾ ಇದು ಯಾವುದೂ ಇರುವುದಿಲ್ಲವಂತೆ. ಮತ್ತು ನಾವು ವಿಶೇಷವಾಗಿ ಆ ಬಾಗಿಲನ್ನು, ವಾಸ್ತು ಬಾಗಿಲನ್ನು ದಾಟಬೇಕಾದ್ರೆ ನಾವು ಬಲಗಾಲಿಟ್ಟೇ ದಾಟಬೇಕಂತೆ, ಎಡಗಾಲು ಇಡಬಾರ್ದು. ಯಾಕೆ ಇಡಬಾರ್ದು? ನಾವು ಎಲ್ಲಿ ಹೋಗುದಾರೋ ಅದಕ್ಕೂ ಒಂದು ಸಣ್ಣದಾದ ಕಥೆ ಇದೆ. ಹಿಂದೆ ಅಲ್ಲಿ ಲಂಕೆ ಪ್ರವೇಶ ಮಾಡ್ತಾನಂತೆ. ಯಾರು ಆಂಜನೇಯ, ಹನುಮಂತ ಲಂಕೆ ಪ್ರವೇಶ ಮಾಡಿದಾಗ ಅವನು ಏನು ಮಾಡ್ತಾನಂತೆ, ಅವನು ಫಸ್ಟಿಗೆ ಹೋಗುವಂಥದ್ದು, ಇನ್ನೂ ಹೋಗಲಿಲ್ಲ ಅವನು. ಸೀತಾದೇವಿ ಅಲ್ಲಿ ಅಶೋಕವನಕ್ಕೆ ಅಲ್ಲಿ ಹೋದಾಗ ಮೊದಲು ಆ ರಾವಣನ ಹಿಂದೆ ಅವನು ಮುಂದೆ ಯಾವ ರೀತಿ ಆ ಗೇಟ್ ಹತ್ರ ಹೋಗ್ಬೇಕಾ ದ್ವಾರಪಾಲಕನಾಗಿ ಯಾರಿದ್ರು, ದ್ವಾರಪಾಲಕೆಯಾಗಿ ಲಂಕಿಣಿ ಇರ್ತಾಳೆ ಅಲ್ಲಿ. ಲಂಕಿಣಿ ಇಡೀ ಲಂಕೆಯನ್ನು ಕಾಯ್ತಾಳೆ ಅವಳು, ದ್ವಾರಪಾಲಕಿ. ಅಲ್ಲಿ ಹೋಗ್ಬೇಕಾದ್ರೆ ಮೊದಲು ಅವನು ಎಡಗಾಲಿಟ್ಟು ಪ್ರವೇಶ ಮಾಡ್ತಾನಂತೆ ಹನುಮಂತ. ಅವಾಗ ಲಂಕಿಣಿ ಹೇಳಾಯ್ತು, ಇನ್ಮೇಲೆ ಈ ಲಂಕೆ ವಿನಾಶಕಾಲ ಬಂತು, ಇನ್ಮೇಲೆ ಮುಗೀತು ಅಂತ ಅವಳು ಹೇಳ್ತಾಳಂತೆ. ಅದಕ್ಕಾಗಿ ನಾವು ಆ ಎಡಗಾಲನ್ನು ಇಟ್ಟು ಪ್ರವೇಶ ಮಾಡಿದ್ರೆ ನಮ್ಮ ಮನೆಯವರೇ ನಮಗೆ ಶತ್ರುಗಳಾಗ್ತಾರಂತೆ. ಅದಕ್ಕಾಗಿ ಶತ್ರುಗಳ ಮನೆಗೆ ಹೋಗಬೇಕಾದ್ರೆ ಎಡಗಾಲಿಟ್ಟು ಹೋಗ್ತಾರೆ. ಹಾಗೆ ಹಿಂಬಾಗಿಲಿಂದ ಹೋಗ್ತಾರೆ, ಅವರು ಮುಂದೆ ಹೋಗುವುದಿಲ್ಲ, ಹಿಂಬಾಗಿಲಿಂದ ಹೋಗ್ತಾರೆ. ಅದಕ್ಕಾಗಿ ಇದೆಲ್ಲ ಈ ಸಂಸ್ಕಾರ, ಈ ಸಂಸ್ಕೃತಿ, ಈ ಆಚರಣೆ ಇದನ್ನೆಲ್ಲ ನಾವು ಮಾಡ್ತಾ ಹೋಗ್ಬೇಕು. ಅದಕ್ಕಾಗಿ ನಾವು ಮನೆಯಲ್ಲಿ ಆದಷ್ಟು ಎಲ್ಲಿ ಹೋಗ್ಬೇಕಾದ್ರೂ, ಬಾತ್ರೂಮಿಗೆ ಹೋಗೋದಾದರೂ ಬಲಗಾಲಿಟ್ಟೆ ಹೋಗ್ಬೇಕಂತೆ. ಅಷ್ಟು ಈ ವಿಚಾರ ಇದನ್ನೆಲ್ಲ ನಾವು ಪಾಲನೆ ಮಾಡಬೇಕು. ಎಲ್ಲೇ ಹೋಗಲಿ, ನಾವು ಯಾವುದೋ ಒಂದು ಕೋರ್ಟು ಕಚೇರಿ ಅಥವಾ ಯಾವುದೋ ಆಫೀಸಿಗೆ ಕೆಲಸಕ್ಕಾಗಿ ಹೋಗ್ತಾ ಇರ್ತೇವೆ, ಅಲ್ಲಿ ಹೋದಾಗ ನಾವು ಬಲಗಾಲಿಟ್ಟೆ ಹೋಗಬೇಕು.
ಎಡಗಾಲಿಟ್ಟು ಹೋದರೆ ಅವರೂ ನಮಗೆ ಶತ್ರುಗಳ ಹಾಗೆ ವರ್ತನೆ ಮಾಡ್ತಾರಂತೆ. ಇದೆಲ್ಲ ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ ಹೌದು, ಆಧ್ಯಾತ್ಮಿಕವಾಗಿ ಹೌದು. ಆದಷ್ಟು ನಾವು ಅದಕ್ಕಾಗಿ ನಾವು ಎಲ್ಲೇ ಹೋಗಲಿ, ಮನೆಯಲ್ಲೇ ಹೋಗಲಿ, ಎಲ್ಲೇ ಹೋಗಲಿ ಬರಲಿ, ನಮ್ಮ ಮುಂಚೆ ನಾವು ಹೋಗತಕ್ಕಂಥದ್ದು ಬಲಗಾಲಿಟ್ಟೆ ನಾವು ಪ್ರವೇಶವನ್ನು ಮಾಡಬೇಕು. ಇದರಿಂದ ನಮಗೆ ಅನುಕೂಲ ಆಗುವಂಥದ್ದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಹೊಸ್ತಿಲಿಗೆ ಯಾಕೆ ಇಷ್ಟು ಮಹತ್ವವನ್ನು ಕೊಡ್ತೀವಿ ಅನ್ನೋ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಉಳಿದಂಥ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ದೋಷಗಳಿದ್ದಲ್ಲಿ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು ಅದನ್ನು ತಿಳಿಸ್ಕೊಡಿ ಗುರುಗಳು. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರೋರಿಗೆ ಅನ್ನಸ್ಥಾನದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಧನಸ್ಥಾನದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಪತ್ನಿಯಿಂದ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು. ಇನ್ನು ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ದತ್ತಾತ್ರೇಯ ದರ್ಶನ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ. ಶಿರೋಬಾಧೆ, ಹಾಗೆ ತಲೆಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ನೋವುಗಳು ಆಗತಕ್ಕಂಥದ್ದು. ಹಾಗೆ ವೈರಿಯಿಂದ ತೊಂದರೆ ಬರತಕ್ಕಂಥದ್ದು. ಇನ್ನು ಗುರು ಹಿರಿಯರ ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನ ಆಗತಕ್ಕಂಥದ್ದು ಇವತ್ತಿನ ದಿವಸ. ಇನ್ನು ಧನ್ವಂತರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿರುವವರಿಗೆ ಅಧಿಕವಾದಂಥ ವ್ಯಯ ಆಗುವಂತಹ ಸಾಧ್ಯತೆ ಇದೆ. ಕೃಷಿಯಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಮಕ್ಕಳಿಂದ ಸಹಾಯ ಸಿಗುವಂಥದ್ದು. ಇನ್ನು ಉನ್ನತ ಶಿಕ್ಷಣದವರಿಗೆ ಅನುಕೂಲ ಆಗತಕ್ಕಂಥದ್ದು. ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಬಂಧುಗಳಿಂದ ಸಹಾಯ ಸಿಗುವಂಥದ್ದು. ಹಾಗೆ ವಾಹನ ಮಾರಾಟಗಾರರಿಗೂ ಕೂಡ ಅನುಕೂಲ ಆಗತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇರತಕ್ಕಂಥದ್ದು. ಹಾಗೆ ಕೃಷಿಯಲ್ಲಿ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ಸಹೋದರರ ಸಹಕಾರ ಇವತ್ತಿನ ದಿವಸ ಸಿಗ್ತದೆ. ಪರಿಶ್ರಮದಿಂದ ಕಾರ್ಯ ಸಿದ್ಧಿ ಆಗತಕ್ಕಂಥದ್ದು. ವ್ಯಾಪಾರಿಗಳಿಗೆ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಆಕಾಶ ಮಾರ್ಗದಲ್ಲೂ ಕೂಡ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ಧನಲಾಭ ಆಗತಕ್ಕಂಥದ್ದು. ಹಾಗೆ ಮೃಷ್ಟಾನ್ನ ಭೋಜನ, ಹಾಗೆ ತೀರ್ಥಯಾತ್ರೆಯಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ದಾನ ಧರ್ಮಗಳಲ್ಲಿ ಕೂಡ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಮಹಾಗಣಪತಿ ಅಷ್ಟೋತ್ತರ ಪಠಿಸುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ನಾವು ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಭಯಪಡಬೇಕಾದ್ದೇನಿಲ್ಲ. ಭಗವಂತನ ಸ್ಮರಣೆಯನ್ನು ನಾವು ಭಕ್ತಿಯಿಂದ ಮಾಡಿದಾಗ ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗಿ, ಆ ಭಗವಂತನಿಗೆ ಆ ಶಕ್ತಿ ಇದ್ದೇ ಇದೆ. ನಾವು ಎಷ್ಟು ಭಕ್ತಿಯಿಂದ ಅವನು ಸ್ಮರಣೆ ಮಾಡ್ತೇವೆಯೋ ಅಷ್ಟು ಅವನು ನಮಗೆ ಎಲ್ಲ ಕಷ್ಟವನ್ನು ಕೂಡ ಪರಿಹಾರ ಮಾಡ್ತಾನಂತೆ. ಇದು ಶತಸಿದ್ಧ. ಇದು ನಾವು ಅಷ್ಟು ದೃಢವಾದ ನಂಬಿಕೆಯಿಂದ ನಾವು ಏನನ್ನಾದರೂ ಕೂಡ ಇವತ್ತು ಸಾಧಿಸಬಹುದು. ಯಾರು ಬರಲಿ ಅಥವಾ ಯಾರು ಬಿಡಲಿ, ನಾವು ಬರಬೇಕಾದ್ರೂ ಒಬ್ಬರೇ, ಹೋಗಬೇಕಾದ್ರೂ ಒಬ್ಬರೇ. ಈಗೊಂದು ಸ್ವಲ್ಪ ದಿವಸ ನಾವು ಜನರ ಕಣ್ಣಿಗೆ ನಾವು ಎಲ್ಲರೂ ಇದ್ದಂಗೆ ಕಾಣ್ತೇವೆ, ನಮಗೂ ಎಲ್ಲರೂ ಇದ್ದಂಗೆ ಕಾಣ್ತೇವೆ. ಆದರೆ ಯಾರಿಗೆ ಯಾರುಂಟು ಎರವಿನ ಸಂಸಾರ, ಇಷ್ಟೇ ಕತೆ. ಹಾಗಾಗಿ ಇವತ್ತಿನ ದಿವಸ ನಾವು ಭಕ್ತಿಯಿಂದ ನಾವೆಲ್ಲರೂ ಕೂಡ ಭಗವಂತನ ಸ್ಮರಣೆಯನ್ನ ಮಾಡೋಣ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗದ ವಿಶೇಷತೆ, ಇದರ ಜೊತೆಗೆ ಯಾವ ಮಂತ್ರವನ್ನು ನಾವು ಆಲಿಸಬೇಕು ಅಥವಾ ಯಾವ ಶ್ಲೋಕವನ್ನು ಪಠಿಸಬೇಕು, ಹಾಗೆಯೇ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಮತ್ತೇ ಹೊಸ್ತಿಲ ಪೂಜೆ ಯಾಕೆ ಅಷ್ಟು ವಿಶೇಷ ಮಹತ್ವವನ್ನು ಪಡೆದಿದೆ, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳು. ನಮಸ್ಕಾರ. ಲೋಕಾಹ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇವತ್ತು ಸೋಮವಾರ, ಶಿವನ ಆರಾಧನೆಯನ್ನ ಮಾಡುವಂತಹ ದಿನ. ಹಾಗಾಗಿ ಶಿವದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.
ನಮಸ್ಕಾರ.